ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ, ಒಂದು ದಿನ ಭಾರತವು ವಿಶ್ವದ ಅತ್ಯಂತ ಶ್ರೀಮಂತ ದೇಶವಾದರೆ ಏನಾಗುತ್ತದೆ ಎಂದು? ಇದು ಕೇವಲ ಕನಸಲ್ಲ, ಇದು ಸಾಧ್ಯತೆಯ ಒಂದು ದೃಶ್ಯ. ಇಂದಿನ ಜಾಗತಿಕ ವೇದಿಕೆಯಲ್ಲಿ ಭಾರತದ ಪ್ರಗತಿಯನ್ನು ಗಮನಿಸಿದರೆ, ಈ ಕಲ್ಪನೆಯು ಕೇವಲ ಒಂದು ಕಲ್ಪನೆಯಾಗಿ ಉಳಿಯುವುದಿಲ್ಲ. ಇದು ಕಥೆಯಲ್ಲ, ಇದು ನಮ್ಮ ಭವಿಷ್ಯದ ಒಂದು ದಾರಿ. ನಮ್ಮ ಕಥೆಯ ತಿರುಳು ಇಲ್ಲಿದೆ. ಭಾರತ ಅಮೆರಿಕಕ್ಕಿಂತ ಶ್ರೀಮಂತವಾದರೆ ಏನಾಗುತ್ತದೆ? ಇದು ಕೇವಲ ಹಣಕಾಸಿನ ವಿಷಯವಲ್ಲ, ಜಾಗತಿಕ ಅಧಿಕಾರದ ಸಮತೋಲನವನ್ನೇ ಬದಲಾಯಿಸುವ ಒಂದು ಮಹತ್ವದ ಘಟನೆ. ಇಂದು ಭಾರತವು ಅಮೆರಿಕದ ಆರ್ಥಿಕತೆಗೆ ಹೋಲಿಸಿದರೆ ಸ್ವಲ್ಪ ಹಿಂದೆ ಇರಬಹುದು. ಆದರೆ ನಮ್ಮ ಯುವ ಜನಸಂಖ್ಯೆ, ತಂತ್ರಜ್ಞಾನದ ಪ್ರಗತಿ ಮತ್ತು ಆರ್ಥಿಕ ಸುಧಾರಣೆಗಳು ಭಾರತವನ್ನು ಭವಿಷ್ಯದಲ್ಲಿ ವಿಶ್ವದ ಆರ್ಥಿಕ ನಾಯಕನನ್ನಾಗಿ ಮಾಡುವ ಸಾಧ್ಯತೆಯನ್ನು ಹೆಚ್ಚಿಸುತ್ತಿವೆ. ಭಾರತವು ನಿಜಕ್ಕೂ ಅತಿ ಶ್ರೀಮಂತ ದೇಶವಾದರೆ, ನಾವು ಮೊದಲು ಕಾಣುವುದು ಒಂದು ಆರ್ಥಿಕ ಕ್ರಾಂತಿಯನ್ನು. ಇದು ಉದ್ಯೋಗಾವಕಾಶಗಳ ಸುನಾಮಿ ಮತ್ತು ಜೀವನಮಟ್ಟದಲ್ಲಿ ಗಣನೀಯ ಸುಧಾರಣೆಗೆ ಕಾರಣವಾಗುತ್ತದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಪ್ರಾಬಲ್ಯವು ಹೆಚ್ಚಾಗುತ್ತದೆ. ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳು ವಿಶ್ವದಾದ್ಯಂತ ಪ್ರಾಬಲ್ಯ ಸಾಧಿಸುತ್ತವೆ ಮತ್ತು ಜಾಗತಿಕ ಹಣಕಾಸು ಕೇಂದ್ರಗಳು ಮುಂಬೈ ಅಥವಾ ಬೆಂಗಳೂರಿಗೆ ಸ್ಥಳಾಂತರಗೊಳ್ಳಬಹುದು. ರಸ್ತೆಗಳು, ವಿಮಾನ ನಿಲ್ದಾಣಗಳು ಮತ್ತು ಹೈಸ್ಪೀಡ್ ರೈಲು ಮಾರ್ಗಗಳು ಪ್ರಪಂಚದಲ್ಲೇ ಅತ್ಯುತ್ತಮ ಗುಣಮಟ್ಟದ್ದಾಗಿರುತ್ತವೆ. ಸಂಪೂರ್ಣ ದೇಶವು ಸ್ಮಾರ್ಟ್ ಸಿಟಿಗಳಾಗಿ ರೂಪಾಂತರಗೊಳ್ಳುತ್ತದೆ ಮತ್ತು ತಂತ್ರಜ್ಞಾನದಲ್ಲಿ ಭಾರತವು ಜಾಗತಿಕ ನಾಯಕತ್ವ ವಹಿಸುತ್ತದೆ. ಆರ್ಥಿಕ ಶಕ್ತಿಯು ರಾಜಕೀಯ ಶಕ್ತಿಯನ್ನೂ ತರುತ್ತದೆ. ಭಾರತವು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರವಾದರೆ, ಜಾಗತಿಕ ರಾಜಕೀಯದಲ್ಲಿ ಅದರ ಪ್ರಭಾವ ಅಗಾಧವಾಗುತ್ತದೆ. ವಿಶ್ವಸಂಸ್ಥೆ, ಯುಎನ್ ಮತ್ತು G20ಯಂತಹ ಪ್ರಮುಖ ವೇದಿಕೆಗಳಲ್ಲಿ ಭಾರತದ ನಿರ್ಣಾಯಕ ಪಾತ್ರವಿರುತ್ತದೆ. ಭಾರತದ ಪ್ರಧಾನಮಂತ್ರಿಯ ನಿರ್ಧಾರಗಳು ಇಡೀ ಜಗತ್ತಿನ ಭವಿಷ್ಯವನ್ನು ರೂಪಿಸುತ್ತವೆ. ರೂಪಾಯಿಯು ಡಾಲರ್ ಸ್ಥಾನವನ್ನು ಪಡೆದುಕೊಂಡು ವಿಶ್ವದ ಪ್ರಮುಖ ಕರೆನ್ಸಿಯಾಗುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಆರ್ಥಿಕ ವಹಿವಾಟುಗಳು ಹೆಚ್ಚಾಗಿ ರೂಪಾಯಿಯಲ್ಲಿ ನಡೆಯುತ್ತವೆ. ಆದರೆ ಪ್ರತಿ ಸುವರ್ಣ ಯುಗದ ಹಿಂದೆಯೂ ಕೆಲವು ಕಠಿಣ ಸವಾಲುಗಳಿರುತ್ತವೆ. ಭಾರತ ವಿಶ್ವದ ಅತಿ ಶ್ರೀಮಂತ ರಾಷ್ಟ್ರವಾದರೂ ಕೆಲವು ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಪಾರ ಸಂಪತ್ತು ಹರಿದು ಬಂದರೂ ಸಂಪತ್ತಿನ ಅಸಮಾನತೆಯು ಮತ್ತಷ್ಟು ಹೆಚ್ಚಾಗಬಹುದು. ಬಡವರು ಮತ್ತು ಶ್ರೀಮಂತರ ನಡುವಿನ ಕಂದಕವು ದೊಡ್ಡದಾಗಿ ಆಂತರಿಕ ಒತ್ತಡಗಳು ಉಂಟಾಗಬಹುದು. ಇದು ಸರ್ಕಾರದ ಅತಿದೊಡ್ಡ ಸವಾಲಾಗುತ್ತದೆ. ತ್ವರಿತ ಆರ್ಥಿಕ ಬೆಳವಣಿಗೆಯು ಪರಿಸರದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಮಾಲಿನ್ಯ, ನಗರಗಳ ದಟ್ಟಣೆ ಮತ್ತು ಸಂಪನ್ಮೂಲಗಳ ನಿರ್ವಹಣೆ ಭಾರತದ ಹೊಸ ತಲೆನೋವುಗಳಾಗುತ್ತವೆ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಕಾಪಾಡುವುದು ಕಡ್ಡಾಯವಾಗುತ್ತದೆ. ಈ ಸವಾಲುಗಳನ್ನು ಮೀರಿ ನಿಲ್ಲಲು ಭಾರತವು ಸಮೃದ್ಧಿಯನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ. ಇದು ಕೇವಲ ಹಣ ಗಳಿಸುವುದಲ್ಲ, ಅದನ್ನು ಸರಿಯಾಗಿ ಬಳಸುವುದರ ಬಗ್ಗೆ ಇರುತ್ತದೆ. ಭಾರತದ ಸಂಸ್ಕೃತಿ, ಯೋಗ, ಸಾಹಿತ್ಯ ಮತ್ತು ತತ್ವಶಾಸ್ತ್ರವು ವಿಶ್ವದಾದ್ಯಂತ ಹರಡುತ್ತದೆ. ಜ್ಞಾನ ಮತ್ತು ಶಾಂತಿಯ ರಫ್ತಿನ ಮೂಲಕ ಭಾರತವು ಜಾಗತಿಕ ನಾಯಕರಾಗುತ್ತದೆ. ಇದು ಸಂಪತ್ತಿಗಿಂತ ಮಿಗಿಲಾದ ಪ್ರಭಾವವನ್ನು ಹೊಂದಿರುತ್ತದೆ. ಭಾರತ ವಿಶ್ವದ ಅತಿ ಶ್ರೀಮಂತ ರಾಷ್ಟ್ರವಾದರೆ, ಅದರ ಪ್ರಯಾಣವು ಕೇವಲ ಆರ್ಥಿಕ ಪ್ರಗತಿಯ ಕಥೆಯಲ್ಲ, ಆದರೆ ಮಾನವೀಯತೆ, ಜ್ಞಾನ ಮತ್ತು ಸಮಾನತೆಯ ಜಾಗತಿಕ ನಾಯಕತ್ವದ ಕಥೆಯಾಗುತ್ತದೆ. ಹಾಗಾದರೆ ಈ ಅದ್ಭುತ ಭವಿಷ್ಯವನ್ನು ನಿರ್ಮಿಸಲು ನೀವೆಲ್ಲರೂ ಸಿದ್ಧರಿದ್ದೀರಾ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಿಮ್ಮ ಅಮೂಲ್ಯ ಕಾಮೆಂಟ್ಗಳನ್ನು ಕೆಳಗೆ ತಿಳಿಸಿ. ನಿಮ್ಮ ಪ್ರಕಾರ ಭಾರತ ಅಮೆರಿಕಕ್ಕಿಂತ ಶ್ರೀಮಂತವಾದರೆ ಮತ್ತೇನು ಬದಲಾವಣೆಗಳಾಗಬಹುದು?